me forever on fire. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಕ್ಕೆ ನಾನು ಕೂಡ ಸಿದ್ಧನಾಗಿದ್ದೀನಿ. ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ, ಠೇವಣಿ ಉಚಿತ ಅಂತ BY ವಿಜಯೇಂದ್ರಗೆ ಶಾಸಕ ಯತ್ನಾಳ್ ಅವರು ಟಾಂಟ್ ಕೊಟ್ಟಿದ್ದಾರೆ. ನಾನು ಸ್ಪರ್ಧೆ ಮಾಡಿದ್ರೆ ಗೆಲುವು ನಿಶ್ಚಿತ, ಠೇವಣಿ ಉಚಿತ. ವಿಜಯೇಂದ್ರಗೆ ಬಿಜೆಪಿ ಶಾಸಕ ಯತ್ನಾಳ್ ಅವರು ಟಾಂಟ್ ಕೊಟ್ಟಿದ್ದಾರೆ. ಕೋರ್ ಕಮಿಟಿಯಲ್ಲಿ ನನ್ನ ಹೆಸರು ಅಂತಿಮವಾದರೆ ನಾನು ಸ್ಪರ್ಧೆ ಮಾಡ್ತೀನಿ. ಕೋರ್ ಕಮಿಟಿಯಲ್ಲಿ ನನ್ನ ಹೆಸರನ್ನ ಅಂತಿಮಗೊಳಿಸಿದ್ದೇ ಆದರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ಸ್ಪರ್ಧೆ ಮಾಡ್ತೀನಿ. ಉಸ್ತುವಾರಿ ಸಭೆಗೆ ಶಾಸಕ ಯತ್ನಾಳ್ ಅವರು ಗೈರು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಸಭೆಗೆ ಹೋಗಿಲ್ಲ, ಅಲ್ಲಿ ನಮಗೇನು ಕೆಲಸ, ಅಲ್ಲಿ 600 ಜನ ಶಾಸಕರು, 1500 ಜನ ಸಂಸದರು, 2000 MLCಗಳ ಬೆಂಬಲ ಇದೆ. ಯತ್ನಾಳ್ ಜಾರಕಿಹೊಳಿ ಹಿಂದೆ ಯಾವ ಮಗ ಇದ್ದಾನೆ, ಅದಕ್ಕೆ ನಾವು ಹೋಗಿಲ್ಲ ಅಂತ ಯತ್ನಾಳ್ ಅವರು ಲೇವಡಿ ಮಾಡಿದ್ದಾರೆ. ನಾವು ನಿರ್ಣಯ ಮಾಡಿಬಿಟ್ಟೆವು, ಸ್ಪರ್ಧೆ ಖಚಿತ, ಸ್ಪರ್ಧೆ ನಿಶ್ಚಿತ, ಠೇವಣಿ ಉಚಿತ. ಅಲ್ಲಿ ನಮ್ಮದು ಒಂದು ಕೋರ್ ಕಮಿಟಿ ಐತಿ, ಅಲ್ಲಿ ಚರ್ಚೆ ಮಾಡ್ತೀವಿ ಯಾರು ಸೂಕ್ತ ಅಭ್ಯರ್ಥಿಗಳು ಅದನ್ನು ನೋಡಿ ನಮ್ಮ ಕೋರ್ ಕಮಿಟಿ ಯಾರು ನಿರ್ಣಯ ಮಾಡ್ತೈತೆ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ. ಪ್ರಜಾತಂತ್ರ BJP ಒಳಗೆ ಐತದ್ದು ತೋರಿಸ್ಕೊಡ್ತೀವಿ. ಯಾಕಂದ್ರೆ ಅವ್ರ ಹಿಂದೆ 600 ML ಇದ್ದಾಗ ನಾವು ನಿಂದ್ರವ್ರೆ. ಒಂದು ವೇಳೆ ಕೋರ್ ಕಮಿಟಿಯಲ್ಲಿ ಯತ್ನಾಳ್ ಹೆಸರು ಅಂತಿಮವಾದರೆ ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ. ಅಲ್ಲೆಲ್ಲ 600 ಶಾಸಕರು ಬೆಂಬಲ ಇದ್ದಾಗ ನಮ್ದೇನು ಕೆಲಸ ಐತಿ? 600 ಯಾವನೋ ಒಬ್ಬ ಹೆಣ ಅಲ್ಲ, 60 ಶಾಸಕರು ಬೆಂಬಲ ಐತಂತ ಮುಗಿದು ಹೋಯ್ತು. ಮತ್ತೆ ಅದು ಕಿಸಿಲಕ್ಕಲ್ಲಿ ಹೋಗೋದು. ಹಾಂ, ನಮ್ದೇನು ಕೆಲಸ ಐತಿ? ನಾ 60 ಅನ್ನೋದಿಲ್ಲ, 600 ಶಾಸಕರು ಅವ್ರಿಗೆ ಬೆಂಬಲ ಐತಿ, 1500 MP ಬೆಂಬಲ ಐತಿ, 1000 MLC ಬೆಂಬಲ ಐತಿ, ಇಡೀ ರಾಜ್ಯದ ಕಾರ್ಯಕರ್ತರ ಬೆಂಬಲ ಐತಿ. ಯತ್ನಾಳಿಂದ ಜಾರಕಿಹೊಳಿಯಿಂದ ಯಾವ ಮಗ ಅದಾನ, ಅದಕ್ಕೆ ಹೋಗಿಲ್ಲ. ನಿರೀಕ್ಷಿತ ಇಲ್ಲೇ ಇಲ್ರಿ. ನಿರೀಕ್ಷಿತ ಹೆಂಗಿರ್ತೈತಿ? ಕಾರ್ಯಕರ್ತರು ಹುರುಪಾಗಂತ ಅಧ್ಯಕ್ಷ ಆಗ್ಬೇಕು. ರಾತ್ರಿ ಬೆಳತನ DK ಶಿವಕುಮಾರ್ ಮನ್ಯಾಗಿದ್ರಿ ಹೆಂಗೆ BJP ಉದ್ದಾರ ಆಗ್ತೈತೆ ರೀ? ರಾತ್ರಿ DK ಶಿವಕುಮಾರ್ ಮನ್ಯಾಗ, ಮುಂಜಾನೆ 4ಕ್ಕೆ ಸಿದ್ದರಾಮಯ್ಯ ಮನ್ಯಾಗ, 11ಕ್ಕೆ ಬೋಲೋ ಭಾರತ್ ಮಾತಕ್ಕೆ ಜಯಂತ ನಡೀದಿಲ್ಲ. ನಾವು ನಿರ್ಣಯ ಮಾಡಿ